ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅಧಿಕಾರಿಗಳ ವಿರುದ್ಧ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇದರಲ್ಲಿ ನಮ್ಮ ಬಾಗಲಕೋಟೆಯಲ್ಲಿ ನಡೆದಂಥ ಘಟನೆ ಮತ್ತು ಈ ಸ್ನೇಹಿಮಯಿ ಕೃಷ್ಣಾದಲ್ಲಿ ಪೊಲೀಸರು ನಡ್ಕೊಂಡಂಥ ರೀತಿ ಇದು ನಿಮಗೆ ಶೋಭಿಸೋದಿಲ್ಲ. ಪೊಲಿಟಿಕಲ್ ಮಾಸ್ಟರ್ನ ಕೇಳಿ ಈ ರೀತಿ ನಡ್ಕೊಳ್ಳೋದು, ನಾಳೆ ಕೋರ್ಟ್ ನಿಮ್ಮನ್ನು ಎಳೆದು ನಿಲ್ಲಿಸಿದ್ರೆ ನೀವು ಜವಾಬ್ದಾರ ಆಗ್ತೀರಿ. ಯಾಕಂದ್ರೆ ಊರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ನಿಮ್ಗೆ ಕೊಡೋರೆಲ್ಲ. ಬಾಗಲಕೋಟೆ SP ಗೂ ಇದನ್ನೇ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಬರಿಗೆ ಅಲ್ಲೇ ನಮಾಜ್ ಮಾಡಲಿಕ್ಕೆ ಅನುಮತಿ ಕೊಡ್ತಾರೆ ಮುಸಲ್ಮಾನರಿಗೆ. ಹಿಂದೂಗಳದ್ದು ಬ್ಯಾನ್ ಆರ್ಡರ್ 163 ಭಾರತೀಯ ನ್ಯಾಯ ಸಂಹಿತೆ BNS ಯಾಕಿದೆ? ಯಾರ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ತಾ ಇದ್ದೀರಿ ನೀವು? ಅನೇಕ ಕಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಅನೇಕ ಕಡೆ ಈ ಮತಾಂಧ ಇಸ್ಲಾಮಿಕ್ ಶಕ್ತಿಗಳ ಹಾವಳಿ ಜಾಸ್ತಿ ಆಗ್ತದೆ. ಯಾಕೆ? ಸುಮ್ಮನೆ ಹೊಂಟಂತ. ಮತ್ತು 200 ಜನ ಸೇರಿದ್ರೆ ಯಾಕೆ ಅವತ್ತ ಏನು ಮಾಡ್ತಾ ಇದ್ರಿ ನೀವು? ಕತ್ತೆ ಕಾಯ್ತಾ ಇದ್ದೀರಾ? ಅಥವಾ ನಿಮ್ಗೆ ಅವ್ರು ಸೇರಿದ್ರು ಸುಮ್ಮನೆ ಬಿಡಬೇಕು, ಚಪ್ಪಲಿ ಕಲ್ಲು ಸಂಗ್ರಹಿಸಿದ್ರು ಅಂತ ಹೇಳಿದ್ದಾರೆ ನಿಮ್ಗೆ? ಮೀಡಿಯಾದಲ್ಲಿ ಬಂದಿದೆ, ಆನ್ಲೈನ್ ಮೀಡಿಯಾದಲ್ಲಿ. ಅದರಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಕಾಸ್ತ್ರಗಳಿದ್ದು ಅಂತ. ಯಾವ ಆಧಾರದ ಮೇಲೆ ಇಲ್ಲ ಅಂತ ಹೇಳಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ನೀವು? ಪ್ರಾಪರ್ ತನಿಖೆ ಆಗಲಾರ್ದೊರ್ತು. ನಾನು ಪೊಲೀಸ್ SP ಗೂ ಹೇಳ್ತೀನಿ, ನೀವು ಒಬ್ಬ IPS ಆಫೀಸರ್. ನೀವು ನಿಮ್ಮಲ್ಲಿ ಯಾರು ಬಂದ್ರೆ ನನಗೆ ಹೇಳ್ಬೇಕು. ಜಿಲ್ಲೆಯಲ್ಲಿ 48,568 ಕಬ್ಬನ್ನು ನಾಟಿ ಮಾಡಿರ್ತಕ್ಕಂಥದ್ದು. ಇದರಲ್ಲಿ 28,000 ರಿಂದ 29,000 ಹೆಕ್ಟರನ್ನು ಕಬ್ಬನ್ನು ನುಡಿಸಿದರೆ ನವೆಂಬರ್ 15ನೇ ತಾರೀಕಿಗೆ ಕಬ್ಬನ್ನು ಸಕ್ಕರೆ ಕಾರ್ಖಾನೆಗಳನ್ನು ಇವತ್ತು ಪ್ರಾರಂಭ ಆಗಿದೆ. ರೈತರು ಕಬ್ಬನ್ನು ನುಡಿಸಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಇಲ್ಲಿವರೆಗೂ ಕೂಡ ರೈತರಿಗೆ ಕಬ್ಬಿನ ತೂಕದಲ್ಲೂ ಕೂಡ ಮೋಸ ಮಾಡಿರ್ತಕ್ಕಂಥದ್ದು, ರೈತರಿಗೆ ಕಬ್ಬು ಬೆಳೆಗಾರರನ್ನ ಬರೆ ಎಳಿರ್ತಕ್ಕಂಥದ್ದು ಇದೆ. ಕಬ್ಬು ಬೆಳೆಗಾರರ ವಿರೋಧಿ ಧೋರಣೆಯಿಂದ ಸಕ್ಕರೆ ಕಾರ್ಖಾನೆಗಳನ್ನು ತಾಳ್ತಾ ಇದ್ದಾರೆ. ಇದರಲ್ಲಿ KPR ಸಕ್ಕರೆ ಕಾರ್ಖಾನೆಯವರನ್ನ ಕಬ್ಬಿನ ಬಾಕಿ ಹಣ ಯಾವುದೇ ಎಷ್ಟು ನುಡಿಸಿದಾರೋ ಅಷ್ಟೆಲ್ಲರೂ ಕೂಡ ಕಬ್ಬಿನ ಬಾಕಿ ಹಣ ಕೊಟ್ಟಿದ್ದಾರೆ. ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ, ಉಗಾರ್ ಶುಗರ್ಸ್ ನಾಗರಹಳ್ಳಿ ಸಕ್ಕರೆ ಕಾರ್ಖಾನೆ, ಸಿದ್ದಶ್ರೀ ಚಿಂಚೋಳಿ ಎಥನಾಲ್ ಸಕ್ಕರೆ ಕಾರ್ಖಾನೆ ಇವತ್ತು ಯಾವುದೇ ಕಾರಣಕ್ಕೂ 50% ಅಧಿಕ ಬಾಕಿ ಹಣವನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಸಿದ್ದಶ್ರೀ ಎಥನಾಲ್ ಕಂಪನಿಯವರು 2,500 ರೂಪಾಯಿ ಮಾತ್ರ ಕೊಟ್ಟು ನಂತರ 150 ರೂಪಾಯಿ ಕೊಟ್ಟು ಇನ್ನು ಸರಾಸರಿ ಅಂದಾಜು 300 ರೂಪಾಯಿ ಬಾಕಿಯನ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಆ ಕಬ್ಬಿನ ಬಾಕಿ ಪೆಂಡಿಂಗ್ ಇಟ್ಕೊಂಡಿರ್ತಕ್ಕಂಥ ಎಲ್ಲ ರೈತರದ್ದು ಕಬ್ಬಿನ ಬಾಕಿ ಹಣನ ಬಿಡುಗಡೆ ಮಾಡಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡಿ ಪ್ರತಿಭಟನೆ ನಡೆಸ್ತೀವಿ. ಯಾದಗಿರಿ ಜಿಲ್ಲೆ ಓವರ್ ಗ್ರೀನ್ ಸಕ್ಕರೆ ಕಾರ್ಖಾನೆ ಏನಿದೆ ಅದು ಕಡಣಿ ಗ್ರಾಮದ ರೈತರದು ಯಾವುದೇ ಕಾರಣಕ್ಕೂ ನಯ ಪೈಸಾ ಹಣನ ಬಿಡುಗಡೆ ಮಾಡಿಲ್ಲ. ಆ ಯಾದಗಿರಿ ಓವರ್ ಗ್ರೀನ್ ಸಕ್ಕರೆ ಕಾರ್ಖಾನೆಯವರು ಕಬ್ಬು ನುಡಿಸಿರ್ತಕ್ಕಂಥ ಕಲಬುರಗಿ ಜಿಲ್ಲೆಯ ಏನು ತಾಲೂಕಿನ ಇದೆ ಕಡಣಿ ಇದೆ, ಜೇವರ್ಗಿ ತಾಲೂಕಿನಿದೆ, ಇವೆಲ್ಲ ರೈತರ ತಕ್ಷಣ ಓವರ್ ಗ್ರೀನ್
ಆಡಳಿತ ಮಂಡಳಿ ಮೇಲೆ ಇವತ್ತು ಕಾನೂನು ಶಿಸ್ತಿನ ಕ್ರಮ ಜರುಗಿಸಬೇಕು. ಡಿಲೇ ಏನು ಮಾಡಿದರೆ, ಬಾಕಿಯನ್ನು ಉಳಿಟ್ಕೊಂಡಿದ್ರೆ ನಿಯಮಾನುಸಾರವಾಗಿ ಇವತ್ತು 16% ಬಡ್ಡಿ ಸೇರಿಸಿ ಆ ರೈತರಿಗೆ ಹಣನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದೆ. ಕರ್ನಾಟಕ ರಾಜ್ಯದ ಸರ್ಕಾರ 1 ಟನ್ ಕಬ್ಬಿಗೆ 50 ರೂಪಾಯಿ ಪ್ರೋತ್ಸಾಹಧನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡಿದ್ದಾರೆ. 15 ಪೈಸಾ ಹಣ ಇವತ್ತು ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ತಕ್ಷಣವೇ ಸರ್ಕಾರ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಒಂದು ವೇಳೆ ಇವರು ಕಬ್ಬಿನ ಬಾಕಿ ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ ನಾಳೆ ಕಲಬುರಗಿ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬರ್ತಾ ಇದ್ರೆ ನಾವು ಒಂದು ಅದರೊಳಗಾಗಿ ಹಣ ಬಿಡುಗಡೆ ಮಾಡಲಿಲ್ಲ ಅಂದ್ರೆ, ಕೊಡ್ಲಿಲ್ಲ ಅಂತಂದ್ರೆ, ಬಾಕಿ ಕೊಡ್ಲಿಲ್ಲ, ಪ್ರೋತ್ಸಾಹದ ಘೋಷಣೆ ಮಾಡಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳನ್ನ ಗೆರವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಹೋರಾಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆತ್ಮೀಯ ಬಂಧುಗಳೇ, ನಿನ್ನೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನಲ್ಲಿ ಈ ಮತ್ಯ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಈ ದೇಶದ ಅಪ್ರತಿಮ ನಾಯಕ, ಸ್ವಾತಂತ್ರ್ಯ ಹೋರಾಟಗಾರ, ತಾನು ಹುಟ್ಟಿದ ಸ್ವಾತಂತ್ರ್ಯೋತ್ಸವ, ತಾನು ಮರಣ ಹೊಂದಿದ ದಿನ ಗಣರಾಜ್ಯೋತ್ಸವ ಅಂತಕ್ಕಂಥ ಒಂದು ವೇದ ವಾಕ್ಯದೊಂದಿಗೆ ಜನಿಸಿದಂಥ ಮಹಾನ್ ಪುರುಷರ ಒಂದು ಮೂರ್ತಿಗೆ ಭಗ್ನ ಮಾಡಿದಂಥ ಒಬ್ಬ ಕಿಡಿಗೇಡಿ, ಹಲವಾರು ಕಿಡಿಗೇಡಿಗಳು ಸೇರಿ ಆ ಮೂರ್ತಿಯನ್ನು ಮಸಿ ಬಳಿದು ಭಗ್ನಗೊಳಿಸಿರುತ್ತಾರೆ. ಈ ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಜಿಲ್ಲೆ ಅಂತಕ್ಕಂಥ ಬೆಳಗಾವಿ ಜಿಲ್ಲೆ, ಆ ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಸತೀಶ್ ಜಾರಕಿಹೊಳಿ ಸಾಹೇಬರ ಒಂದು ಉಸ್ತುವಾರಿ ಜಿಲ್ಲೆ ಅಂತಕ್ಕಂಥ ಒಂದು ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ದೇಶ ಕಂಡ ಅಪ್ರಮಜ್ಞ ನಾಯಕನ ಒಂದು ಮೂರ್ತಿಗೆ ಮಸಿ ಬಳಿದಂಥ ಕಿಡಿಗೇಡಿಗಳಿಗೆ ಕೂಡಲೇ ಬಂಧಿಸಬೇಕು. ಈ ರಾಜ್ಯದಲ್ಲಿ ಪದೇ ಪದೇ ಹಿಂದುಳಿದ ಒಂದು ಹೋರಾಟಗಾರರ ಮೂರ್ತಿಗಳಿಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗನ್ನಡಿ ವಂದನೆಗಳು.